ವೀಕ್ಷಕರೇ, ನಮಸ್ಕಾರ ವೀಕ್ಷಕರೇ. ನಮ್ಮ ಜ್ಞಾನ ಜ್ಯೋತಿ ಹಟ್ಟಿ ಚಾನೆಲ್ಗೆ ನಿಮಗೆಲ್ಲ ಹಾರ್ದಿಕ ಸ್ವಾಗತ. ವೀಕ್ಷಕರೇ, ಈ ಭೂಮಿಯಲ್ಲಿ ನಮಗೆ ದೊರೆತಿರುವ ಈ ಮನುಷ್ಯ ಜನ್ಮ ಸಾಮಾನ್ಯವಲ್ಲ. ಸನಾತನ ಧರ್ಮದ ಗ್ರಂಥಗಳು ಹೇಳುವಂತೆ ಲಕ್ಷಾಂತರ ಜನ್ಮಗಳಲ್ಲಿ ಮಾಡಿದ ಪುಣ್ಯದ ಫಲವಾಗಿ ಮಾತ್ರ ಈ ಅಮೂಲ್ಯವಾದ ಮಾನವ ದೇಹ ನಮಗೆ ಸಿಗುತ್ತದೆ. ಕ್ರಿಮಿ ಕೀಟಗಳು, ಪ್ರಾಣಿ ಪಕ್ಷಿಗಳು, ಅನೇಕ ಜೀವರಾಶಿಗಳ ಮೂಲಕ ಆತ್ಮವು ತನ್ನ ಪಯಣವನ್ನ ಮುಂದುವರಿಸಿ ಕೊನೆಗೆ ಮನುಷ್ಯ ರೂಪದಲ್ಲಿ ಹೋಗುತ್ತದೆ. ಆದ್ದರಿಂದಲೇ ಋಷಿಮುನಿಗಳು ಒಂದು ಮಹತ್ವದ ಮಾತು ಹೇಳುತ್ತಾರೆ: ಮನುಷ್ಯ ಜನ್ಮವು ದೇವರ ಅತ್ಯಂತ ಅಮೂಲ್ಯವಾದ ವರ. ಪ್ರತಿ ವರ್ಷ ವಸಂತ ಋತು ಬಂದಾಗ ನಾವು ಎಲ್ಲರೂ ಸಂತೋಷದಿಂದ ಒಂದು ಹಬ್ಬವನ್ನು ಆಚರಿಸುತ್ತೇವೆ. ಮನೆ ಸ್ವಚ್ಛಗೊಳಿಸಿ ಬಾಗಿಲಿಗೆ ಮಾವಿನ ತೋರಣ ಕಟ್ಟುತ್ತೇವೆ. ಎಣ್ಣೆ ಸ್ನಾನ ಮಾಡಿ ಹೊಸ ಬಟ್ಟೆಗಳನ್ನು ಧರಿಸುತ್ತೇವೆ. ದೇವರಿಗೆ ಪೂಜೆ ಸಲ್ಲಿಸುತ್ತೇವೆ ಮತ್ತು ಭಕ್ತಿಯಿಂದ ಬೇವು ಬೆಲ್ಲವನ್ನು ಸೇವಿಸುತ್ತೇವೆ. ಆ ಹಬ್ಬವೇ ಯುಗಾದಿ. ಆದರೆ ವೀಕ್ಷಕರೇ, ನಾವು ಸಾಮಾನ್ಯವಾಗಿ ಯುಗಾದಿಯನ್ನ ಹೊಸ ವರ್ಷದ ಹಬ್ಬ ಎಂದು ಮಾತ್ರ ನೋಡುತ್ತೇವೆ. ಹೊಸ ಬಟ್ಟೆ ಹಾಕುವುದು, ಸಿಹಿ ಊಟ ಮಾಡುವುದು, ಬೇವು ಬೆಲ್ಲ ತಿನ್ನುವುದು ಇಷ್ಟೆಂದುಕೊಳ್ಳುತ್ತೇವೆ. ಆದರೆ ನಿಜವಾಗಿ ಹೇಳಬೇಕೆಂದರೆ ಯುಗಾದಿ ಒಂದು ಸಾಮಾನ್ಯ ಹಬ್ಬವಲ್ಲ. ಈ ಹಬ್ಬದ ಹಿಂದೆ ಬ್ರಹ್ಮಾಂಡದ ಸೃಷ್ಟಿಯ ಅದ್ಭುತ ಕಥೆಯೇ ಅಡಗಿದೆ. ಅದನ್ನು ಕೇಳಿದರೆ ಪ್ರತಿಯೊಬ್ಬರಿಗೂ ಒಂದು ಪ್ರಶ್ನೆ ಮೂಡುತ್ತದೆ: ಹಾಗಾದರೆ ಈ ಜಗತ್ತು ಹೇಗೆ ಹುಟ್ಟಿತು? ಕಾಲಚಕ್ರ ಯಾವಾಗಿನಿಂದ ಆರಂಭವಾಯಿತು? ಸೂರ್ಯ, ಚಂದ್ರ, ನಕ್ಷತ್ರಗಳು ಯಾವಾಗ ಉದಯ ಆದವು? ಇಂಥ ಎಲ್ಲ ಪ್ರಶ್ನೆಗಳಿಗೆ ಉತ್ತರ ಸಿಗುವಂತಹ ದಿನವೇ ಅದು ಯುಗಾದಿ. ಸೃಷ್ಟಿಗೆ ಮುಂಚಿನ ಬ್ರಹ್ಮಾಂಡ ಹೇಗಿತ್ತು ಅಂತ ನೋಡೋಣ ವೀಕ್ಷಕರು. ಇಂದು ನಾವು ನೋಡುತ್ತಿರುವ ಈ ವಿಶಾಲವಾದ ಬ್ರಹ್ಮಾಂಡ ನಕ್ಷತ್ರಗಳಿಂದ ತುಂಬಿದ ಆಕಾಶ, ಸೂರ್ಯನ ಬೆಳಕು, ಚಂದ್ರನ ಕಾಂತಿ ಇವೆಲ್ಲವೂ ಯಾವಾಗಲೂ ಇರುತ್ತವೆ ಎಂದು ನಾವು ಭಾವಿಸುತ್ತೇವೆ. ಆದರೆ ಒಂದಾನೊಂದು ಕಾಲದಲ್ಲಿ ಇವೆಲ್ಲವೂ ಯಾವುದೂ ಇರಲಿಲ್ಲ. ಆ ಕಾಲದಲ್ಲಿ ದಿನವೂ ಇರಲಿಲ್ಲ, ರಾತ್ರಿ ಇರಲಿಲ್ಲ, ವಾರಗಳು, ತಿಂಗಳುಗಳು ಅಥವಾ ಋತುಗಳೂ ಇರಲಿಲ್ಲ. ಇಡೀ ಸೃಷ್ಟಿಯಲ್ಲಿ ಕೇವಲ ಅಪಾರವಾದ ಶೂನ್ಯತೆ ಮಾತ್ರ ಇತ್ತು. ಎಲ್ಲೆಡೆ ದಟ್ಟವಾದ ಕತ್ತಲೆ, ಯಾವ ದಿಕ್ಕುಗಳೂ ಇಲ್ಲ, ಯಾವ ಶಬ್ದವೂ ಇಲ್ಲ, ಕೇವಲ ಅನಂತವಾದ ಪ್ರಳಯದ ನೀರು ಮಾತ್ರ. ಅಂತಹ ನಿಶ್ಚಲವಾದ ಕಾಲವನ್ನ ಪುರಾಣಗಳಲ್ಲಿ ಮಹಾಪ್ರಳಯ ಎಂದು ಕರೆಯುತ್ತಾರೆ. ಆದಿಶೇಷನ ಮೇಲೆ ವಿಷ್ಣುವಿನ ಯೋಗ ನಿದ್ರೆಯ ಬಗ್ಗೆ ನಾವು ತಿಳಿಬೇಕು ಅಂತಂದ್ರೆ, ಆ ಪ್ರಳಯದ ನೀರಿನ ಮಧ್ಯದಲ್ಲಿ ಒಂದು ಅದ್ಭುತವಾದ ದೃಶ್ಯ ಇತ್ತು. 1000 ತಲೆಗಳನ್ನ ಹೊಂದಿರುವ ನಾಗರಾಜನಾದ ಆದಿಶೇಷ ತನ್ನ ವಿಶಾಲವಾದ ದೇಹವನ್ನ ಬಿಚ್ಚಿಕೊಂಡು ಮಲಗಿದ್ದನು. ಆತನ ಮೇಲೆ ಸಾಕ್ಷಾತ್ ಭಗವಾನ್ ಮಹಾವಿಷ್ಣು ಯೋಗ ನಿದ್ರೆಯಲ್ಲಿ ವಿಶ್ರಮಿಸುತ್ತಿದ್ದರು. ಆತನ ಪಾದಗಳ ಬಳಿ ಸಂಪತ್ತಿನ ದೇವಿಯಾದ ಮಹಾಲಕ್ಷ್ಮಿ ಭಕ್ತಿಯಿಂದ ಸೇವೆ ಮಾಡುತ್ತಿದ್ದಳು. ಆ ಸಮಯದಲ್ಲಿ ಇಡೀ ಬ್ರಹ್ಮಾಂಡವು ವಿಷ್ಣುವಿನ ಅಂತರಂಗದಲ್ಲೇ ಅಡಗಿಕೊಂಡಿತ್ತು. ಅಂತರ ಜೀವಾತ್ಮಗಳು ಅವನ ದಿವ್ಯ ಸಂಕಲ್ಪಕ್ಕಾಗಿ ಕಾಯುತ್ತಿದ್ದವು. ಕಾಲಕ್ರಮೇಣ ಒಂದು ದಿನ ಭಗವಂತನ ಮನಸ್ಸಿನಲ್ಲಿ ಒಂದು ಸಂಕಲ್ಪ ಮೂಡಿತು: ಈ ಜಗತ್ತನ್ನ ಮತ್ತೆ ಸೃಷ್ಟಿಸಬೇಕು. ಆ ಕ್ಷಣವೇ ಅವನ ನಾಭಿಯಿಂದ ಒಂದು ದಿವ್ಯ ಕಮಲದ ಕಾಂಡ ಹೊರಬಂದಿತು. ಆ ಕಮಲದ ಹೂ ಅಪಾರವಾದ ಪ್ರಕಾಶದಿಂದ ಅರಳಿತು. ಅದರೊಳಗೆ ಒಂದು ದೈವಿಕ ಶಕ್ತಿ ಪ್ರತ್ಯಕ್ಷವಾಯಿತು. ಅವನೇ ಸೃಷ್ಟಿಕರ್ತ ಬ್ರಹ್ಮದೇವರು. ಕಮಲದ ಮೇಲೆ ಕುಳಿತಿದ್ದ ಬ್ರಹ್ಮನು ತನ್ನ ಸುತ್ತಲೂ ನೋಡಿದನು. ಎಲ್ಲೆಡೆ ನೀರು, ಎಲ್ಲೆಡೆ ಶೂನ್ಯತೆ. ನಾನು ಯಾರು? ನನ್ನನ್ನು ಯಾರು ಸೃಷ್ಟಿಸಿದರು ಎಂದು ಅವನ ಮನಸ್ಸಿನಲ್ಲಿ ಪ್ರಶ್ನೆಗಳು ಹುಟ್ಟಿದವು. ಆಗ ಒಂದು ದಿವ್ಯ ಧ್ವನಿ ಬ್ರಹ್ಮದೇವರಿಗೆ ಕೇಳಿಸಿತು: ತಪಸ್ಸು ಮಾಡು. ಬ್ರಹ್ಮನು ಕಣ್ಣು ಮುಚ್ಚಿ ದೀರ್ಘಕಾಲ ತಪಸ್ಸು ಮಾಡಿದನು. ಅವನ ಭಕ್ತಿಗೆ ಮೆಚ್ಚಿ ಮಹಾವಿಷ್ಣು ಅವನ ಮುಂದೆ ಪ್ರತ್ಯಕ್ಷನಾದನು. ಆಗ ಸೃಷ್ಟಿಯಾದದ್ದೇ ಈ ಸೃಷ್ಟಿಯ ಆರಂಭ. ಭಗವಂತನು ಬ್ರಹ್ಮನಿಗೆ ಆಶೀರ್ವಾದ ನೀಡಿ ಹೇಳಿದರು: ಈ ಜಗತ್ತನ್ನು ನೀನೇ ಸೃಷ್ಟಿಸು. ಆ ನಂತರ ಬ್ರಹ್ಮನು ಕಾಲವನ್ನ ಸೃಷ್ಟಿಸಲು ಪ್ರಾರಂಭಿಸಿದನು. ದಿನ, ರಾತ್ರಿ, ಹಗಲು, ಋತುಗಳು, ಯುಗಗಳು ಎಲ್ಲವೂ ಆರಂಭವಾಯಿತು. ನಂತರ ಪಂಚಭೂತಗಳನ್ನ ಸೃಷ್ಟಿಸಿದನು: ಭೂಮಿ, ಜಲ, ಅಗ್ನಿ, ವಾಯು, ಆಕಾಶ. ಆ ಬಳಿಕ ಪರ್ವತ, ನದಿ, ಮರ, ಪ್ರಾಣಿ, ಹೀಗೆ ಎಲ್ಲವೂ ಸೃಷ್ಟಿಯಾದವು. ಕೊನೆಗೆ ಮಾನವನನ್ನೂ ಬ್ರಹ್ಮದೇವರು ಸೃಷ್ಟಿಸಿದರು. ಆ ಮಹಾ ಸೃಷ್ಟಿಯ ಆರಂಭ ದಿನವೇ ಈ ಯುಗಾದಿ. ಚೈತ್ರ ಮಾಸದ ಶುದ್ಧ ಪಾಡ್ಯಮಿ ಅದೇ ದಿನವನ್ನು ನಾವು ಇಂದು ಯುಗಾದಿ ಎಂದು ಆಚರಿಸುತ್ತಿದ್ದೇವೆ. ಯುಗ ಎಂದರೆ ಕಾಲ, ಆದಿ ಎಂದರೆ ಆರಂಭ, ಎಂದರೆ ಹೊಸ ಯುಗದ ಮೊದಲ ದಿನ ಎಂದರ್ಥ. ಬೇವು ಬೆಲ್ಲದ ಅರ್ಥವೇನು ಗೊತ್ತಾ ವೀಕ್ಷಕರೇ? ಯುಗಾದಿಯ ದಿನ ನಾವು
ಬೇವು ಮತ್ತು ಬೆಲ್ಲವನ್ನು ತಿನ್ನುತ್ತೇವೆ. ಅದರ ಹಿಂದೆ ಒಂದು ಮಹತ್ವದ ಸಂದೇಶ ಇದೆ. ಬೆಲ್ಲ ಜೀವನದ ಸಂತೋಷ, ಬೇವು ಜೀವನದ ಕಷ್ಟ. ಅಂದರೆ ಸಂತೋಷವೂ ಬರುತ್ತದೆ, ಜೀವನದಲ್ಲಿ ದುಃಖವೂ ಬರುತ್ತದೆ. ಇವೆರಡನ್ನು ಸರಿಸಮಾನವಾಗಿ ಸ್ವೀಕರಿಸುವುದೇ ಜೀವನದ ಜ್ಞಾನ. ಯುಗಾದಿ ನಮಗೆ ಹೇಳುವುದು ಒಂದೇ ಒಂದು ಜೀವನದ ಪಾಠ. ಅದು ಹಳೆಯ ನೋವುಗಳನ್ನ ಮರೆತು ಹೊಸ ಆಶಯದೊಂದಿಗೆ ಮುಂದಕ್ಕೆ ಜೀವನವನ್ನ ಸಾಗಿಸುವುದು. ಪ್ರತಿ ವರ್ಷವೂ ಒಂದು ಹೊಸ ಅವಕಾಶವನ್ನ ನಮಗೆ ಕೊಟ್ಟಂತೆ. ವೀಕ್ಷಕರೇ, ಕೊನೆಯದಾಗಿ ಯುಗಾದಿ ಕೇವಲ ಒಂದು ಹಬ್ಬವಲ್ಲ, ಇದು ಹೊಸ ಆರಂಭದ ಸಂಕೇತ, ಹೊಸ ಆಶಯ ಸಂಕೇತ, ಹೊಸ ಜೀವನದ ಸಂಕೇತ. ಈ ಯುಗಾದಿ ಹಬ್ಬವು ನಿಮ್ಮ ಜೀವನದಲ್ಲಿ ಸಂತೋಷ, ಆರೋಗ್ಯ, ಸಂಪತ್ತು, ಶಾಂತಿ ಎಲ್ಲವನ್ನೂ ತರಲಿ ಎಂದು ಹಾರೈಸುತ್ತಾ, ಇಂತಹ ಮತ್ತಷ್ಟು ವಿಡಿಯೋಗಳಿಗಾಗಿ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ನಮ್ಮನ್ನು ಪ್ರೋತ್ಸಾಹಿಸ್ತೀರಿ. ಈ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ ಮತ್ತು ಕಮೆಂಟ್ ನಲ್ಲಿ ಜೈ ಶ್ರೀರಾಮ್ ಎಂದು ಬರೆಯಿರಿ. ಮತ್ತೊಂದು ಅದ್ಭುತ ಕಥೆಯೊಂದಿಗೆ ಮುಂದಿನ ವಿಡಿಯೋದಲ್ಲಿ ಮತ್ತೆ ಭೇಟಿಯಾಗೋಣ. ಧನ್ಯವಾದಗಳು.